ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಯಾಕಂದ್ರೆ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಐತ್ರಿ ಕನ್ನಡ. ಇವತ್ತು ನಡೆಯುವಂಥ ಎಕ್ಸಾಮ್ನಲ್ಲಿ ಯಾವ ರೀತಿಯಂಥ ಕ್ವಶನ್ಸ್ಗಳು ಬರ್ತಾವೆ ಅಂತಕ್ಕಂಥ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹಾಗೂ ಅದರೊಂದಿಗೆ ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲೇದಾಗಿ ನೋಡಪ್ಪ ಅಂತಂದ್ರೆ ವಿಭಾಗ ಅದಲ್ಲಿ ಏನಂದ್ರೆ ಸೀತೆಯ ತೃಣ ಸಮಾನತೆ ಭಾವಿಸಿದ್ದು. ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ಯಾರಪ್ಪ ಅಂತಂದ್ರೆ ಆ ರಾವಣನ ರೂಪವನ್ನು ಅಂತಕ್ಕಂಥದ್ದು ಒಂದು ಒಂದೇ ಆನ್ಸರ್ ರೀ. ಇದು ಎರಡನೇ ಹಂತದಲ್ಲಿ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದ್ರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಯಾವುದನ್ನು ಗೆದ್ದವನು ಯೋಗಿ ಎನ್ನಬಹುದು ಅಂದ್ರೆ ಹರಿಷಡ್ವರ್ಗವನ್ನು ಗೆದ್ದವನು ಯೋಗಿ ಎನ್ನಬಹುದು. ಇನ್ನು ಜಾಲಿಯ ರಸಸ್ವಾದ ಹೇಗಿರುತ್ತದೆ ಅಂದ್ರೆ ವಿಷದಂತೆ ಇರುತ್ತದೆ ಅಂತಕ್ಕಂಥದ್ದು. ನೋಡ್ರಿ, ಸಂಪೂರ್ಣವಾದಂತಹ ವಿಷಯಗಳಿಗೆ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಕೊಟ್ಟಿದ್ದೀನಿ. ಸರಿಯಾದ ನೋಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಭಾಳ ಹೆಲ್ಪ್ ಆಗ್ತೈತಿ. 5ನೇ ಕ್ವಶನ್ ನೋಡ್ರಿ. ಇನ್ನು 6ನೇ ಕ್ವಶನ್ ಬಸಲಿಂಗ ವೈದ್ಯರಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಯಾರಂತಂದ್ರೆ ರುದ್ರಪ್ಪ ಇದ್ರಿ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲಿದಲ್ಲಿದ್ದರೆ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಮಾನ ಹೇಳಿದವರು ಸಾರ. ಅಂದ್ರೆ ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯು ಇರುತ್ತದೆ ಅಂತಕ್ಕಂಥದ್ದು. ಇನ್ನು ಆನೆಯ ಮಾವುತನ ಹೆಸರೇನಂದ್ರೆ ವೇಲಾಯುಧ ಅಂತಕ್ಕಂಥದ್ದು. ನೋಡ್ರಿ 9ನೇ ಪ್ರಶ್ನೆ. ಅದು ಹೇಗೆ ಆನೆ ಕೆಲಸ ಅಂತೀಯ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಆನೆಯ ಮೇಲೆ ತಪ್ಪು ಹೊರಿಸಿದ್ದು ಸರಿ ಎಂಬ ಭಾವ. 10 ವಿದ್ಯುತ್ ಇಲಾಖೆ ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ ಅಂದ್ರೆ ವಿದ್ಯುತ್ ಇಲಾಖೆ ಮೂಲಕ. ಇವೇನಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗ್ತಾವ್ರಿ. ಇನ್ನು ಬಿಟ್ಟ ಸ್ಥಳ ತುಂಬಿ ಏನಪ್ಪ ಅಂತಂದ್ರೆ ಇದರಲ್ಲಿ ಏನು ಯಾವ ರೀತಿ ಅದೃಷ್ಟ ಪ್ರಶ್ನೆ ಬಂದಾಗ ಲೇಖಕಿಯೇ ನೆನಪಾಗೋದು ಯಾರಂದ್ರೆ ಸೀತೆ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿರುವ ಹೊಳೆ ಯಾವುದಂದ್ರೆ ಶಾಂಭವಿ ಹೊಳೆ. ಡ್ಯಾಶ್ ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ ಅಂದ್ರೆ ಪ್ರಶ್ನೆ ಕೇಳುವುದು. ಕನ್ನಡವು ಕಸ್ತೂರಿ ಇಲ್ಲವೇ ಎಂದವರು ಡ್ಯಾಶ್ ಅಂದ್ರೆ ಮನೋರಮೆ. ಡ್ಯಾಶ್ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಅಂದ್ರೆ ಚಂದ್ರಭವನ ಅಂತಕ್ಕಂಥದ್ದು. ಇನ್ನು ಹೊಂದಿಸಿ ಬರೆಯರಿ ಏನಪ್ಪ ಅಂತಂದ್ರೆ ಸಂಪೂರ್ಣವಾದಂತ ನೋಡ್ರಿ. ಹೊಂದಿಸಿ ಬರೀ ಸೋಮನಾಥ ಶತಕ ಅಂದ್ರೆ ಒಂದು ಎಲ್ಲಿಂದ ಬಂದಿತ್ತು ಅಂದ್ರೆ ಸೋಮನಾಥ ಶತಕ ಈ ಸೋಮನಾಥ ಶತಕ ಪಗೆಯಂ ಬಾಲಕನೆಂಬುದು. ಮತ್ತೆ ಜಾಲಿಯ ಮರದಂತೆ ಅಂದ್ರೆ ಕೀರ್ತನೆ. ಇನ್ನು ವೃತ್ತಿಪರ ಕವನಗಳಂತಂದ್ರೆ KS ಅಹಮದ್ ಅವರು. ಇನ್ನು ಹತ್ತಿ ಚಿತ್ತ ಮತ್ತು ಅಂದ್ರೆ ಟಿ ಯಲ್ಲಪ್ಪ. ಸುಕನ್ಯಾ ಮಾರುತಿ ಅಂತಕ್ಕಂಥದ್ದು ನಾನೆಂಬ ಮಾಯ ಅಂತಕ್ಕಂಥದ್ದು. ಇದು ಹೊಂದಿಸಿ ಬರೆಯಲಾಗಿರ್ತೈತಿ. ಇಲ್ಲಿ ನಂತರ ವಿಭಾಗ ಆದಲ್ಲಿ ಏನಂದ್ರೆ ಯಾವುದಾದ್ರೂ 3 ಪ್ರಶ್ನೆಗಳು 2 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದಾದ ಬಳಿಕ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಇದೆಲ್ಲ ಕ್ವಶನ್ಸ್ ಏನಪ್ಪ ಆನ್ಸರ್ಸ್ಗಳು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ನೋಡ್ಕೊಂಡು ಹೋರಿ. ವಿಭಾಗ ಇದಲ್ಲಿ ನಂತರ ಯಾವುದಾದ್ರು 2 ಸಂದರ್ಭ ಸೂಚಕ ಸ್ವಾರಸ್ಯವನ್ನು ಬರೆಯಿರಿ. 1 ವಾಕ್ಯದ ಒಂದು ಪ್ರಶ್ನೆಯನ್ನು ಬರೆಯಿರಿ ಅಂತಕ್ಕಂಥದ್ದು. ಇವೆಲ್ಲ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಕೆಳಗಡೆ ಒಂದು ಕ್ವಶನ್ ಪೇಪರನ್ನು ಮಾಡಲ್ ಆಗಿ ಬಿಡಿಸೋದೈತಿ, ಇದನ್ನು ನೋಡ್ಕೊಂಡು ಹೋರಿ. ಇದಾದ ಬಳಿಕ ಭಾಷಾಭ್ಯಾಸ ನೋಡ್ರಿ. ನಾನಾರ್ಥಗಳು, ಗುಣವಾಚಕಗಳು, ಕಾಲವನ್ನು, ವಿಭಕ್ತಿ ಪ್ರತ್ಯಯ, ಕ್ರಿಯಾಪದಗಳು, ನುಡಿಗಟ್ಟುಗಳು, ಅನ್ಯದೇಶಿ ಪದಗಳು. ಅದಾದ ಬಳಿಕ ಒಂದು ಪ್ರಬಂಧನ ಐತಿ. ಅದಾದ ಬಳಿಕ ಪತ್ರಲೇಖನ. ಇಲ್ಲಿ ನೋಡ್ರಿ ಸೆಕೆಂಡ್ PUC ಮಾಡಲ ಕ್ವಶನ್ ಪೇಪರ್ 3 ಐತಿ ನೋಡ್ರಿ. ಇದು ಸೀತೆಯ ತಲ್ಲಣೆ ಕಾರಣವೇನು ಅಂತಕ್ಕಂಥದ್ದು ಇಲ್ಲೊಂದು ಆನ್ಸರ್ ಇದೆ ನೋಡ್ರಿ. ಸೀತೆಯ ತಲ್ಲಣ ಬಹುರೂಪವಾಗಿ ವಿದ್ಯೆಯನ್ನು ಸಿದ್ಧಿಸಿಕೊಂಡ ಸೀತೆಯಲ್ಲಿಗೆ ರಾವಣನ ಅವನ ಮನವೊಲಿಸಲು ಬರುತ್ತಿರುವುದನ್ನು ತಿಳಿದು ರಾವಣನ ಮತ್ತೇನು ಹೇಳುವುದೆಂದು ಬದಲಿಗೆ ಯೋಚಿಸಿದನು ಅಂತಕ್ಕಂಥದ್ದು. 18 ರಾಜ ಮತ್ತು ಮಂತ್ರಿಗಳ ಅರ್ಹತೆಗಳೇನಂತೆ ನೋಡ್ರಿ. ರಾಜ ಮಂತ್ರಿಯವ್ರದ್ದು 19ನೇ ಪ್ರಶ್ನೆಗೆ ಉತ್ತರ ಇದೆ ನೋಡ್ರಿ. ಇದು ಗದ್ಯ ಭಾಗದಿಂದ ಒಂದಿಷ್ಟು ಆಯ್ದುಕೊಳ್ಳಲಾದಂಥ ಕ್ವಶನ್ಸ್ಗಳದಾವ. ಇದಾದ ಬಳಿಕ ಕೆಳಗಡೆ ನೋಡ್ರಿ ದೀರ್ಘ ಗದ್ಯವಾದಂಥದ್ದು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅಂತಕ್ಕಂಥದ್ದು. ಅವು ದೀರ್ಘ ಗದ್ಯದಿಂದ ಏನಪ್ಪ ಅಂತಂದ್ರೆ ಆಯ್ದುಕೊಳ್ಳಲಾಗತ್ತ ಒಂದಿಷ್ಟು ಪ್ರಶ್ನೋತ್ತರಗಳದಾದವ್ರಿ. ಅದಾದ ಬಳಿಕ ನೋಡ್ರಿ ಪದ್ಯಗಳಿಂದ ಸಂದರ್ಭ ಸೂಚಕ ಯಾವುದಾದ್ರೂ 2. ಹಗಿಗಳನ್ನು ಹಿಂಡಿದನು ಮನದೊಳಗೆ ಅಂತಕ್ಕಂಥ ಒಂದು ಸಂದರ್ಭ ಸೂಚಕ ಪದ. ವಿಡಿಯೋನ ಕೊನೆ ತನಕ ನೋಡಪ್ಪ ಅಂತಂದ್ರೆ ನಿಮ್ಗೆ ಸರಿಯಾದಂಥ ಉತ್ತರಗಳು ನಿಮ್ಗೆ ದೊರೀತಾವ. ಇವತ್ತಿನ ನಡೆಯುವಂತಹ ಎಕ್ಸಾಮ್ನಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲಾರ್ದೆ ನೀವು ಸರಿಯಾದ ರೀತಿಯಂಥ ಎಕ್ಸಾಮ್ ಬರಿಬೋದು. ಅದಕ್ಕೋಸ್ಕರವಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಜಲ್ದಿ ನೋಡಿಕೊಂಡು ಎಕ್ಸಾಮ್ ಬರೀರಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತೀನಿ. 2ನೇದಾಗಿ ನೋಡ್ರಿ ಸಂದರ್ಭ ಸೂಚಕಗಳ ಪದಗಳು. ಸಂಪೂರ್ಣವಾದಂಥ ಮಾಹಿತಿ ಇರುವಂತೆ ವಿಡಿಯೋದಲ್ಲಿ ಸಿಗ್ತೈತಿ. ಗದ್ಯ ಭಾಗ ಯಾವುದಾದ್ರೂ ಒಂದು ಪ್ರಶ್ನೆ, ಒಂದು ಗದ್ಯ ಭಾಗದಿಂದ ಒಂದು ದೀರ್ಘ ಗದ್ಯದಿಂದ ಬೇಕಾದ ಒಂದಕ್ಕೆ ಅಂತಕ್ಕಂಥದ್ದು.
ಅನ್ಯ ದೇಶಿ ಪದಗಳು ಯಾವ್ಯಾವ ರೀತಿ ಇರ್ತಾವೆ ಅಂತಕ್ಕಂಥದ್ದು. ಅದಾದ ಬಳಿಕ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಪತ್ರಲೇಖನ ಬರ್ತದೆ. ಇದು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಪತ್ರಲೇಖನ ಅಂತ ನಿಮ್ಗೆ ಫಿಕ್ಸ್ ಆಗಿ ಬರ್ತೈತಿ. ಎಲ್ಲಿ ಯಾವ ರೀತಿ ಏನು ಬರೆದ್ರಿ ಇಂದ ಇವರಿಗೆ ಮಾನ್ಯರೇ ವಿಷಯ ಧನ್ಯವಾದಗಳು ಇಂತಿ ನಿಮ್ಮ ಇಷ್ಟೇ ಬರೆದ್ರೆ ಸದ ನಿಮ್ಮ 3 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ. ನೋಡ್ರಿ, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಪೀಠಿಕೆ ಇವೆಲ್ಲವೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೀವು ಸರಿಯಾದ ಓದಿ ಹೋಗಿದ್ದೆ ಆದಲ್ಲಿ ನಿಮಗೇನಪ್ಪ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಹೆಲ್ಪ್ ಆಗ್ತೈತಿ ಅಂತಕ್ಕಂಥ ನಾನು ಮಾತನ್ನು ಹೇಳ್ತೀನಿ. ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಕನ್ನಡ ವಿಷಯದಲ್ಲಿ ಬರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಅನಲೈಸಸ್ ಅಂದ್ರೆ ಕೀ ಆನ್ಸರ್ಸ್ಗಳು ಮತ್ತು ಕ್ವಶನ್ ಪೇಪರ್ ನಾವೇನಂದ್ರೆ ಇವತ್ತು ನೋಡೋದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತು ಎಕ್ಸಾಮ್ದಲ್ಲಿ ಬರೀರಿ. ಇವತ್ತು ಬಂದ ಬಳಕ ಏನಪ್ಪ ಅಂತಂದ್ರೆ ಅದರ ರಿವ್ಯೂ ಕೊಡ್ತೀನಿ. ಯಾಕಂತಂದ್ರೆ ಅದ್ರೊಳಗೆ ಯಾವ್ಯಾವ ರೀತಿಯಂಥ ಕ್ವಶನ್ಸ್ಗಳು ಬಂದಿದ್ದವು, ಹಾಗೆ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ತಪ್ಪು ಸರಿಗಳು ಯಾವ ಇದ್ದು ಇಲ್ಲ ಅಂತಕ್ಕಂಥದ್ದು ನಾವೇನಂದ್ರೆ ಎಕ್ಸಾಮ್ ಮುಗಿದು ಬಂದ ಬಳಕ ನಾವೇನಪ್ಪ ಅಂತ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.